ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನನ್ನ ಅತ್ತೆ ಹುರುಳಿ ಚಟ್ನಿ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರ್ತದೆ ಇದು ಹುರುಳಿ ಚಟ್ನಿ. ಏನು ಕರಿ ಇಲ್ಲದ ಟೈಮಲ್ಲಿ ಉಂಟಲ್ಲ, ರಪ್ಪ ಅಂತ ಮಾಡಬಹುದು. ಗಂಜಿ ಊಟಕ್ಕಂತೂ ಸೂಪರ್ ಹುರುಳಿ ಚಟ್ನಿ. ನೋಡಿ, ತುಂಬಾ ಚೆನ್ನಾಗಿರ್ತದೆ. ಮ್ಯಾಂಗ್ಳೂರ್ ರೆಸಿಪಿ, ಟ್ರೆಡಿಷನಲ್ ರೆಸಿಪಿ ಇದು. ನೋಡಿ, ಹುರುಳಿ ಕಾಳು ನೋಡಿ, ಒಂದು ಅರ್ಧ ಕಪ್ಪಿನಷ್ಟು ಹುರುಳಿ ಕಾಳನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ರೋಸ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಇದು ಕರೆದು ಹೋಗ್ತದೆ, ಕಪ್ಪಾಗ್ತದೆ. ಅದಕ್ಕಾಗಿ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಕೆಂಪಾಗೋ ತರ. ನೋಡಿ, ಒಂದು ಅರ್ಧ ಗೆರಟೆಯಷ್ಟು ತೆಂಗಿನಕಾಯಿಯನ್ನು ತುರ್ಕೊಳ್ತಾ ಇದ್ದಾರೆ. ಒಂದು ಅರ್ಧ ಗೆರಟೆ ತೆಂಗಿನಕಾಯಿ ಬೇಕು. ಅರ್ಧ ಕಪ್ಪಿನಷ್ಟು, ಅರ್ಧ ಅಂದ್ರೆ ಒಂದು ತೆಂಗಿನಕಾಯಿದು ಅರ್ಧ ತೆಂಗಿನಕಾಯಿಯನ್ನು ತುರ್ಕೊಳ್ತಾ, ಒಂದು ಗಡಿ ತೆಂಗಿನಕಾಯಿಯನ್ನು, ಒಂದು ಕಪ್ ಅಂತ ಹೇಳ್ಬೋದು. ಒಂದು ಕಪ್ಪಿನಷ್ಟು ತೆಂಗಿನ ತುರಿ ಬೇಕು. ಮಿಕ್ಸಿ ಜಾರಿಗೆ ನೋಡಿ, ಒಂದು 6 ರಿಂದ 7 ಹಸಿಮೆಣಸು ಇಲ್ಲದ್ರೆ ಒಣಮೆಣಸು ಕೂಡ ಹಾಕೊಳ್ಬಹುದು. ಒಣಮೆಣಸಲ್ಲಿ ಕೂಡ ಮಾಡ್ಕೊಳ್ಬಹುದು. ನೋಡಿ, ಒಂದು ಸಣ್ಣ ಪೀಸ್ ಹುಣಸೆ ಹಣ್ಣು ಮತ್ತು ಬೆಳ್ಳುಳ್ಳಿ, ಒಂದು 4 ಎಸಳು ಬೆಳ್ಳುಳ್ಳಿ ಬೇಡದಿದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ನೋಡಿ, ಉದ್ದಿರುವಂತಹ ಹುರುಳಿ ಕಾಳು ಹಾಕಿ ಒಂದು ಸುತ್ತು ಗ್ರೈಂಡ್ ಮಾಡಿ ಆಮೇಲೆ ತೆಂಗಿನ ತುರಿ ಹಾಕೊಂಡಿದ್ದಾರೆ. ನೋಡಿ, ತೆಂಗಿನ ತುರಿ ಹಾಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಅದಕ್ಕೆ ಕಲ್ಲುಪ್ಪು ಹಾಕೊಂಡು ಮಿಕ್ಸಿಗೆನೆ ಹಾಕೊಂಡಿರೋದು, ಹಾಕೊಂಡು ಫೈನ್ ಆಗಿ ಪೇಸ್ಟ್ ಮಾಡಿರೋದು. ನೀರೇನು ಹಾಕ್ಲಿಲ್ಲ, ಡ್ರೈ ಆಗಿಯೇ ಪುಡಿ ಮಾಡಿರೋದು. ನೋಡಿ, ನೀರ್ ಹಾಕದೆ ಮಾಡಿದ್ರೆ ಉಂಟಲ್ಲ, ನಿಮ್ಗೆ ಸಂಜೆ ತನಕ ಸ್ಟೋರ್ ಮಾಡಿ ಮಧ್ಯಾಹ್ನ ಮಾಡಿದ್ರೆ ಸಂಜೆ ತನಕ ಕೆಡುದಿಲ್ಲ. ಇಲ್ಲದ್ರೆ ನೀರ್ ಹಾಕಿದ್ರೆ ಮಧ್ಯಾಹ್ನ ಮಾಡಿದ್ರೆ ತಕ್ಷಣಕ್ಕೆ ಮುಗಿಸ್ಬೇಕಾಗ್ತದೆ, ಸಂಜೆಗೆ ಉಳಿಯುವುದಿಲ್ಲ. ಅದಕ್ಕಾಗಿ ನೀರ್ ಹಾಕದೆ ಮಾಡಿರೋದು. ನೀರ್ ಬೇಕಿದ್ರೆ ಹಾಕಿ ಕೂಡ ಮಾಡ್ಕೊಳ್ಬಹುದು. ಸೂಪರ್ ಆಗಿರ್ತದೆ ಗಂಜಿ ಊಟ.